ಹೊರಗಡೆ ಹೋಗ್ತಾನೆ ಅಂತ ಹೇಳಿದ್ದ. ರೇಣುಕಾಸ್ವಾಮಿ ತಾಯಿಗೆ ಬಾಲನ್ ಅವರು ಪಾಟಿ ಸವಾಲು ಹಾಕಿದ್ದಾರೆ. ಪಾಟಿ ಸವಾಲು ಅಂತ ಹೇಳಿದ್ರೆ ಪ್ರಶ್ನೆಗಳನ್ನು ಕೇಳೋದಷ್ಟೇ, ಅವರ ಉತ್ತರಕ್ಕೆ ಮತ್ತೆ ಪ್ರಶ್ನೆಗಳನ್ನು ಹಾಕೋದು. ಅವತ್ತು 8ನೇ ತಾರೀಕು ಏನು ಹೇಳ್ದ ನಿಮ್ಮ ಮಗ, ಎಲ್ಲಿ ಹೋಗ್ತೀನಿ ಅಂತ ಹೇಳ್ದ? ಇಲ್ಲ, ಹಿಂಗೆ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದ. ಈ 4 ಪುಟಗಳ ಹೇಳಿಕೆ ನೀವು ನೀಡಲ್ಲವೇ ವಕೀಲ ಬಾಲನ್ ಪ್ರಶ್ನೆ ಇದು. ಈ ಹೇಳಿಕೆ ಎಲ್ಲಿ ನೀಡಿದ್ರಿ, ಯಾವ ಜಾಗದಲ್ಲಿ ನೀಡಿದ್ರಿ? ನಿಮ್ಮ ಗಂಡ ಸೊಸೆ ಬಳಿ ಪ್ರತ್ಯೇಕ ಮೊಬೈಲ್ ಇದೆಯಾ, ಮೊಬೈಲ್ ಪ್ರತ್ಯೇಕವಾಗಿ ಸಪರೇಟ್ ಯೂಸ್ ಮಾಡ್ತಾ ಇದ್ದೀರಾ, ಇದೆ ಅಂತ ಉತ್ತರ ಕೊಟ್ಟಿದ್ದಾರೆ ರತ್ನಪ್ರಭಾ ಅವರು. 3ವರೆಗೂ ಕರೆ ಬಂತ ನೋಡಿ. ಬಾಲನ್ ಅವರ ಪಾಟಿ ಸವಾಲ್ ಇದು. 3 ಜನರಿಗೆ ರೇಣುಕಾಸ್ವಾಮಿ ಕಾಲ್ ಮಾಡಿದ, ಇಲ್ಲ ನನಗೆ ಮಾತ್ರ ಕಾಲ್ ಬಂದಿತ್ತು. ನಿಮಗೆ ಕರೆ ಬಂದ ಮೊಬೈಲ್ ಈಗ ಎಲ್ಲಿದೆ, ನಿಮ್ಮ ಹತ್ರ ಇದೆಯಾ, ಅಥವಾ ಆ ಮೊಬೈಲ್ ಪೊಲೀಸರು ಕೊಟ್ರಾ? ನಿಮ್ಮ ಮೊಬೈಲನ್ನು ಪೊಲೀಸರು ಪರಿಶೀಲನೆ ಮಾಡಿದ್ರಾ, ಏನಾದರೂ ಚೆಕ್ ಮಾಡಿದ್ರ? ಅವತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೌದು ಅಂತ ರೇಣುಕಾಸ್ವಾಮಿ ತಾಯಿ ಹೇಳಿದ್ದಾರೆ ರತ್ನಪ್ರಭಾ. ಈ 4 ಪುಟಗಳ ಹೇಳಿಕೆ ನೀವು ನೀಡಿಲ್ಲವೇ ಅಂತ ಕೇಳ್ತಾರೆ ಆರಂಭದಲ್ಲಿ. ಎಲ್ಲಿ ನೀಡಿದ್ರಿ, ಯಾವ ಜಾಗದಲ್ಲಿ ಕೊಟ್ರಿ? ಆಮೇಲೆ ರೇಣುಕಾಸ್ವಾಮಿ ಅವರು ತಾಯಿ ಕೇಳ್ತಾರೆ, ನಿಮ್ಮ ಹತ್ರ ಮತ್ತು ನಿಮ್ಮ ಗಂಡನ ಹತ್ರ, ಅಂದರೆ ರೇಣುಕಾಸ್ವಾಮಿ ತಂದೆ ಮತ್ತು ಸೊಸೆ ರೇಣುಕಾಸ್ವಾಮಿ ಹೆಂಡತಿ, 3 ಜನರ ಹತ್ರ ಮೊಬೈಲು ಪ್ರತ್ಯೇಕವಾಗಿ ಸಪ್ರೇಟ್ ಆಗಿದೆಯಾ ಅಂತ. ಹೌದು ಅಂತ ಹೇಳ್ತಾರೆ. ಕಾಲ್ ಎಲ್ರಿಗೂ ಬಂದಿತ್ತಾ, ನಿಮ್ಗಷ್ಟೇ ಬಂದಿತ್ತಾ? ಇಲ್ಲ, ನನಗಷ್ಟೇ ಬಂದಿತ್ತು. ಪೊಲೀಸರು ಆ ಮೊಬೈಲನ್ನು ಪರಿಶೀಲನೆ ಮಾಡಿದ್ರಾ ಅವತ್ತು? ಹೌದು, ಮಾಡಿದರು. ಇದು ಬಾಲನ್ ಅವರ ಪಾಟಿ ಸವಾಲಾಗಿದೆ ರತ್ನಪ್ರಭಾ ಅವರಿಗೆ. ಇದೇ ರೀತಿಯಾಗಿ ಪಾಟಿ ಸವಾಲುಗಳನ್ನು ಹಾಕ್ತಾ ಹೋಗಲಾಗುತ್ತೆ. ಎಷ್ಟು ದಿನ, ಇವತ್ತೇ ಮುಗಿಬೋದು ಅಥವಾ ನಾಳೆಗೂ ಮತ್ತೆ ಕಂಟಿನ್ಯೂ ಆಗ್ಬೋದು, ಮತ್ತು ಯಾವತ್ತೋ ಡೇಟನ್ನು ಕೊಡ್ಬೋದು. ಹೆಂಗಿರುತ್ತೆ ಟ್ರಯಲ್ ಅಂತ ಹೇಳಿದ್ರೆ, ಅದು 1 ದಿನಕ್ಕೆ ಅಥವಾ 1 ತಿಂಗಳಿಗೆ ಮುಗಿಯುವುದು ಸಾಧ್ಯವೇ ಇಲ್ಲ. ಎಷ್ಟೋ ಪ್ರಕರಣಗಳು 5-6 ವರ್ಷ ಹೋಗಿದ್ದಾವೆ ಟ್ರಯಲ್ಗಳೇ. ಇದೇ ಪ್ರಜ್ವಲ್ ರೇವಣ್ಣಂದು 1 ವರ್ಷ ತಗೊಂತು ಸುಮಾರು. ದರ್ಶನ್ ಅವ್ರದ್ದು ಎಷ್ಟು ತಗೊಳ್ತಾ ಗೊತ್ತಿಲ್ಲ, 6 ತಿಂಗಳಂತ ಗೆಸ್ ಮಾಡಿದ್ದಾರೆ. ಬಟ್ ಈಗ ರತ್ನಪ್ರಭಾ ಅವರು ಕೊಟ್ಟಿರುವಂಥ ಉತ್ತರ, ಹೌದು, ನನಗೆ ಅವತ್ತು ರೇಣುಕಾಸ್ವಾಮಿ ಅಂದರೆ ನನ್ನ ಮಗ ಕಾಲ್ ಮಾಡಿದ್ದ, ಹೊರಗಡೆ ಹೋಗ್ತೇನೆ ಅಂತ ಹೇಳಿದ್ದ. ವಾಟ್ ನೆಕ್ಸ್ಟ್? ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ದ, ಯಾರ ಜೊತೆ ಹೋಗ್ತೀನಿ ಅಂತ ಹೇಳಿದ್ದ? ಸಹಜವಾಗಿರಿ ಇವೆಲ್ಲ. ಅಂದರೆ ಪ್ರಾಥಮಿಕವಾಗಿ ಬೇಸಿಂದಲೇ ಕೇಳುವಂಥ ಪ್ರಶ್ನೆಗಳು. ಆಮೇಲೆ ಈ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ನೋಡಿ, ಒಂದು ಯಾವುದೇ ಪ್ರಕರಣದ ವಿಚಾರಣೆ ಶುರುವಾಗಬೇಕಾಗಿದ್ರೂ ಕೂಡ ಬಿಗಿನಿಂಗಿಂದ ಸ್ಟಾರ್ಟ್ ಆಗುತ್ತೆ. ಸಹಜವಾಗಿಯೇ ಈಗ ಅಲ್ಲಿ ರೇಣುಕಾಸ್ವಾಮಿಯ ಬಗ್ಗೆ ಪ್ರಶ್ನೆಗಳನ್ನು, ಪಾಟಿ ಸವಾಲುಗಳನ್ನು ಹಾಕ್ತಾ ಇದ್ದಾರೆ ಅವರ ತಂದೆ ತಾಯಿಗೆ. ಈಗ ಮಗನದ್ದು ಕೊಲೆ ಯಾರು ಮಾಡಿದ್ದಾರೆ, ಹೇಗಾಯಿತು, ಅದನ್ನು ಈಗ ಮಾಧ್ಯಮಗಳಲ್ಲಿ ನೋಡೋ ಅಥವಾ ಯಾರೋ ಹೇಳಿದ್ದಾರೋ ಅಂತ ಹೇಳಿ ಅವರ ತಂದೆ ತಾಯಿಯವರು ಅಲ್ಲಿ ಹೇಳೋಕ್ಕಾಗುತ್ತಾ? ಅಥವಾ ಕಣ್ಣಾರೆ ಕಂಡಿದ್ದೇವೆ ನಾವೇ ನೋಡಿ, ಅವೆಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡಿಬೇಕಾಗತ್ತೆ. ಈಗ ಸಾಕ್ಷ್ಯಗಳು ಏನೇ ಇದ್ರೂ ಕೂಡ ಅದನ್ನು ಸಾಬೀತು ಮಾಡುವಂಥ ಒಂದು ಪ್ರಕ್ರಿಯೆಗಳೀಗ. ಇಲ್ಲಿ ಬಾಲನ್ನವರು ಪಾಟಿ ಸವಾಲುಗಳನ್ನು ಹಾಕ್ತಾ ಇದ್ದಾರೆ. ಫೋನ್ಗಳ ಬಗ್ಗೆ ಅಲ್ಲಿ ಕೇಳ್ತಾ ಇದ್ದಾರೆ, ಫೋನ್ ಕಾಲ್ಸ್ಗಳ ಬಗ್ಗೆ. ಮತ್ತು ಪೊಲೀಸರು ಆ ಟೈಮ್ನಲ್ಲಿ ನಿಮ್ಗೇನಾದರೂ ವಿಚಾರಣೆಗಳು ಮಾಡಿದ್ರಾ ಅಂತ, ವಶಕ್ಕೆ ಪಡೆದುಕೊಂಡಿದ್ರಾ ಫೋನನ್ನು ಅಂಥೇಳಿ, ಎಲ್ಲದಕ್ಕೂ ಕೂಡ ರೇಣುಕಾಸ್ವಾಮಿಯವರ ತಾಯಿ ರತ್ನಪ್ರಭಾ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಅವತ್ತೇನೇನಾಯಿತು ಜೂನ್ 8ಕ್ಕೆ ನೋಡಿ, ಚಾರ್ಜ್ ಶೀಟ್ನಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ನಾವು ನೋಡಿದ್ವಿ. ಅಲ್ಲಿ ಜಗ್ಗ ಏನಿದ್ದಾನೆ, ಜಗ್ಗ, ಇನ್ನೊಬ್ಬ ರಾಘವೇಂದ್ರ, ಇವನು ತೂಗುದೀಪ್ ದರ್ಶನ್ ತೂಗುದೀಪ್ ಅಸೋಸಿಯೇಷನ್ ಅಧ್ಯಕ್ಷ, ಅಭಿಮಾನಿಗಳ ಸಂಘದ ಅಧ್ಯಕ್ಷ ಚಿತ್ರದುರ್ಗ. ಅವನು ಕಾರಲ್ಲಿ ಹತ್ಕೊಂಡು ಅಲ್ಲಿ ಆತನನ್ನು ಬೇರೆ ಕಡೆ ಬರೋಕ್ಕೆ ಹೇಳಿ ಅಲ್ಲಿ ಗಾಡಿಯನ್ನು ಪಾರ್ಕ್ ಮಾಡಿಸಿ ಎತ್ತಾಕೊಂಡು ಬಂದಿದ್ದು. ಅಂದರೆ ಚಾರ್ಜ್ ಶೀಟ್ ಪ್ರಕಾರ ಇದು. ಇದಕ್ಕೆ ಹೋಲಿಕೆ ಆಗುತ್ತಾ ಇಲ್ವಾ? ಪೊಲೀಸರು ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗ ಅದೆಲ್ಲರ ಪ್ರತಿ ಕೂಡ ವಕೀಲರ ಹತ್ರ ಇರುತ್ತೆ. ಅದಕ್ಕೂ ಇದಕ್ಕೂ ತಾಳೆ ಹಾಕಬೇಕಲ್ವಾ? ಈಗ ಎಲ್ಲ ಗೊತ್ತಾಗುತ್ತೆ. ಈಗ
ಪೊಲೀಸರ ತನಿಖೆ ಹೆಂಗಾಗಿದೆ, ಇಲ್ಲಿ ಸಾಕ್ಷಿಗಳ ವಿಚಾರಣೆ, ಅವ್ರದ್ದು ಇವ್ರದಕ್ಕೂ ಏನಾದರೂ ಸಾಮ್ಯತೆ ಇದೆಯಾ ಅಥವಾ ಏನಾದರೂ ವ್ಯತ್ಯಾಸಗಳು ಬರ್ತಿದೆಯಾ, ಇದೆಲ್ಲ ಒಂದೊಂದಾಗೆ ದಾಖಲಾಗ್ತಾ ಹೋಗುತ್ತೆ ವಿತ್ ವಿಡಿಯೋಗ್ರಫಿ. ದರ್ಶನ್ ಪರ ವಕೀಲರೇ ಕೇಳ್ಕೊಂಡಿದ್ದಾರೆ, ಎಲ್ಲವೂ ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಬೇಕು ಅಂಥೇಳಿ. ಹಾಗಾಗಿನೇ ಬಹಳ ಗಂಭೀರವಾಗಿ ಈ ಕೇಸ್ನ ವಿಚಾರಣೆ ನಡೀತಾ ಇದೆ. ಇನ್ನು